ಎಲ್ಲರಿಗೂ ನಮಸ್ತೆ. ಇದು ನೆನ್ನೆ ಬ್ಲಾಗು. ಗುರುವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಇದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಹಾಗೆ ರಾಯರಿಗೆ ಇಷ್ಟ ಆಗಿರೋ ಹೂವು ಅಂತೂ ಇವತ್ತು ತುಂಬ ಕಲರ್ ತುಂಬಾ ಹೂವು ಬಿಟ್ಟಿತ್ತು. ಹೂವು ಎಲ್ಲ ಕಿತ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ತೀನಿ. ಸ್ವಾಮಿ, ನಿನ್ನೆ ಎರಡು ಕಣ್ಣಿಯನ್ನ ಒಮ್ಮೆ ನನ್ನನ್ನ ನೋಡು, ವಿಶೇಷವಾಗಿ ನೋಡಯ್ಯ ನನ್ನನ್ನ. ಯಾಕಂದ್ರೆ ನೀನು ನನ್ನ ನೋಡ್ತಾ ಇಲ್ಲ ಅಂತ ನಾನು ನಿನ್ನ ಹತ್ರ ಕೇಳುದಲ್ಲ. ನೀನು ನನ್ನನ್ನ ನೋಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಬದುಕೇ ಇಲ್ಲ, ನನ್ನ ಜೀವನವೇ ಇಲ್ಲ, ಕಡೆಗೆ ನನ್ನ ಅಸ್ತಿತ್ವವೇ ಇಲ್ಲ. ನಾನಿವತ್ತು ಬದುಕಿದ್ದೇನೆ, ನನ್ನ ಅಸ್ತಿತ್ವ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀನು ನನ್ನನ್ನ ನೋಡ್ತಾ ಇರೋದು. ಆದ್ರೆ ಈ ನಿನ್ನ ನೋಟ ನನಗೆ ಸಾಕಾಗುದಿಲ್ಲ, ವಿಶೇಷವಾಗಿ ನೋಡಯ್ಯ ನನ್ನನ್ನ ಅಂತ ಹೇಳಿದ್ರೆ. ಕೈ ಬಿಟ್ಟಾಗ ಮುಂದಿನ ಭರವಸೆಯೇ ದೇವ್ರು ಅಂತ ಹೇಳಿ ನಂಬಿರೋಳು ನಾನು. ಹಾಗೆ ಅಮ್ಮ ಬಾಳೆ ದಿಂಡಿನ ಪಲ್ಯ ಮಾಡಿಕೊಡು ಮಕ್ಳಿಗೆ ಅಂತ ಹೇಳಿ ಅಮ್ಮ ಅಲ್ಲೇ ಎಲ್ಲ ರೆಡಿ ಮಾಡಿ, ಬಟ್ ಇಲ್ಲೇ ಕಟ್ ಮಾಡ್ಕೊ, ಅದು ಕಪ್ಪಗಾಗ್ಬಿಡುತ್ತೆ, ನಾನೇ ಕಟ್ ಮಾಡಿಕೊಟ್ರೆ ಅಂತ ಎಲ್ಲ ಅಮ್ಮ ಸರಿ ಮಾಡಿ ಕೊಟ್ಟು ಕಳಿಸಿದ್ರು. ನಾನು ಪಲ್ಯ ಮಾಡಿ ಮಕ್ಳಿಗೆಲ್ಲ ಕೊಟ್ಟೆ. ಅದು 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ಮಕ್ಳಿಗೆ ಕೊಡ್ತಾ ಇದ್ರೆ ಅವ್ರು ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಮಾರ್ಕೆಟ್ಗೆ ಹೋದಾಗ ಸ್ವಲ್ಪ ಹಣ್ಣುಗಳು ತೊಗೊಂಡು ಬಂದಿದ್ದೆ. ಮಕ್ಕಳು ತಿನ್ರು ಅಂದರೆ ನಮಗೆ ಬೇಡ, ನೀವೇ ತಿನ್ನಿ ಅದನ್ನು ಅಂದರು. ಬಟ್ ತುಂಬಾ ಚೆನ್ನಾಗಿತ್ತು. ನಾನೇ ಕುತ್ಕೊಂಡು ಎಲ್ಲ ತಿನ್ಬಿಟ್ಟು ಹಾಗೆ ಕಿಚನ್ದು ಮತ್ತು ಹಾಲ್ದು ಎಲ್ಲ ವಾಲ್ಪೇಪರ್ಸ್ನ ಬುಕ್ ಮಾಡಿಸಿದ್ದೆ. ಅದು ಇವತ್ತು ಬಂತು. ಅದನ್ನು ತೊಗೊಂಡು ಬಂದು ಯಾವ ಥರ ಇದೆ ಅಂತ ಓಪನ್ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿತ್ತು ಕೂಡ. ಹಾಗೆ ಗೋಡೆಗಳಿಗೆಲ್ಲ ಹಾಕಕ್ಕೆ ಶುರು ಮಾಡಿದೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಪುಟ್ಟದಾಗೆ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅದೇ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ. ಸಂಜೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.